ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸಂಜಯ್ ಗೌಡ ವ್ಲಾಗ್ಸ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ವಿಡಿಯೋದಲ್ಲಿ ನಾನು ನಮ್ಮ ಜಮೀನ್ ಹತ್ರ ಏನು ಬೆಳೆದಿದ್ದೀವಿ ಅಂತ ತೋರಿಸ್ತೀನಿ. ಹಾಗೆ ನಾನು ಹೋಗ್ತಾ ಜಮೀನ್ ಹತ್ರ ಯಾರ್ಯಾರು ಏನೇನು ಬೆಳೆದಿದ್ದಾರೆ ಅದನ್ನು ತೋರಿಸ್ತೀನಿ. ಅದರ ಮಾಹಿತಿಗಳನ್ನ ನಾನು ಒಂದು ಸ್ವಲ್ಪ ಹಂಚ್ಕೊಳ್ತೀನಿ. ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ನಮ್ಮ ರೈತರುಗಳು ಎಷ್ಟು ಜನಕ್ಕೆ ಗೊತ್ತಿದೆ. ಆದರೆ ಬೇರೆ ಸಿಟಿ ಜನ ಯಾರು ವೀಡಿಯೋಗಳು ನೋಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಅವರು ಒಂದು ಸ್ವಲ್ಪ ತಿಳ್ಕೊಳ್ಳಿ. ನನ್ನ ವೀಡಿಯೋ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫುಲ್ ಒಂದು ಮಾಹಿತಿ ಹೇಳ್ತೀನಿ, ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಆ ಬೆಳೆದು ನಾವು ಬೆಳಿತಿದ್ದೀವಿ ಅಂದರೆ ಆ ಬೆಳೆಯಿಂದ ಬೆನಿಫಿಟ್ಸ್ ಏನು, ಉಪಯೋಗ ಏನು, ಅದು ಏನೇನಕ್ಕೆ ಬಳಸ್ತಾರೆ ಅದನ್ನು ಮಾಹಿತಿ ಕೊಡ್ತೀನಿ. ಅವರೆಕಾಯಿ ಹೇಗೆ ಬೆಳಿತಾರೆ ಅಂತ ಯಾರು ಗೊತ್ತಿಲ್ಲ ನೋಡ್ಕೊಳ್ಳಿ. ನಮ್ಮ ರೈತರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಸಿಟಿಯವ್ರು ಯಾರು ವೀಡಿಯೋಗಳು ನೋಡ್ತಾ ಇದ್ದರೆ ಅವರೆಕಾಯಿ ಹೇಗೆ ಬೆಳಿತಾರೆ, ಅವರೆಕಾಯಿ ಗೊನೆ ಇದೇ ಅವರೆಕಾಯಿ, ಈ ಕಡೆದು ಜೋಳ. ಹಾಗೆ ಜಮೀನ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಹೋಗ್ತಾ ನಮ್ಮ ಜಮೀನಲ್ಲಿ ಏನೇನು ಮಾಡಿದ್ದೀವಿ ಹಂಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲೊಂದು ಜಮೀನಿದೆ, ಮತ್ತು ಇನ್ನೊಂದು ರೋಡ್ ಪಾಯಿಂಟಲ್ಲಿ ಇನ್ನೊಂದು ಬೇರೆ ಕಡೆ ಒಂದು ಜಮೀನಿದೆ. ಹೋಗ್ತಾ ದಾರಿಲಿ ಇದೊಂದು ಜಮೀನು ಸಿಕ್ತು, ಹಾಗಾಗಿ ತೋರಿಸ್ತೀನಿ. ನಾವು ರಾಗಿ ಹಾಕಿದ್ದೀವಿ, 15 ದಿವಸ ಆದರೆ ಇದು ಕಟಾವು ಬಂದಿತ್ತು. ಆಲ್ರೆಡಿ ಕುಯ್ಲಿಗೆ ಬಂದಿದೆ. ಇಲ್ಲಿ ನೋಡ್ತಿರಲ್ಲ, ಇದು ಭತ್ತ. ಆದರೆ ಒಂದು ಮಾಹಿತಿ ಕೊಡಬೇಕು ಅಂತ ಅನಿಸ್ತಿದೆ. ನಮ್ಮ ರೈತರುಗಳು ಎಷ್ಟು ಕಷ್ಟಪಟ್ಟು ಭತ್ತಗಳನ್ನ ಬೆಳೀತಾರೆ. ಅದನ್ನ ಪೈರೆಲ್ಲ ಊದಿ ನಾಟಿ ಮಾಡಿ ಭತ್ತಕ್ಕೆ ಹಗಲು ರಾತ್ರಿ ಅಲ್ದಂಗೆ ಎಲ್ಲನೂ ನೀರು ಕಟ್ಟಿ ಕೊನೆಗೆ ಕುಯ್ಲ್ ಟೈಮೆಲ್ಲ ಬಂದ್ರೂ ಸರಿಯಾದ ಒಂದು ರೇಟೇ ಸಿಗಲ್ಲ. 1 ಕ್ವಿಂಟಲ್ಗೆ 2370 ರೂಪಾಯಿ ಐತಿ ಇವತ್ತು. ಇಲ್ಲೂ ರಾಗಿ ಹಾಕಿದ್ದೀವಿ. ನಾನು ಸಪ್ರೇಟಾಗಿ ಅದನ್ನು ರಾಗಿದು ಮತ್ತು ಭತ್ತದು ವೀಡಿಯೋಗಳನ್ನ ಮಾಡ್ತೀನಿ. ಉಪಯೋಗ ಏನು, ಅದರಿಂದ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋದು ಯಾವ ಥರ. ಬರೀ ರೈತನಾಗೆ ಸೀಮಿತ ಅಲ್ಲ, ರೈತ ಮನಸ್ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೆ ಕೆಲಸ ಮುಗಿಸಿ ಆ ವಿಡಿಯೋ. ಇನ್ನೊಂದು ವಿಚಾರ, ನಿನ್ನೆ ವಿಡಿಯೋ ಶೂಟ್ ಮಾಡಿದ್ದೆ, ಹೊಸ ವರ್ಷದ್ದು ಮೊದಲನೇ ವಿಡಿಯೋ. ಅದನ್ನ ಅಪ್ಲೋಡ್ ಮಾಡೋಕ್ಕೆ ಅಂಗಡಿಯಿಂದ ಶಾಪಿಂದ ಬಂದಿದ್ದು ಒಂದು ಸ್ವಲ್ಪ ಲೇಟ್ ಆಯಿತು. ಹಂಗೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನೆಟ್ವರ್ಕು ಸಿಗಲಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತೀನಿ, ಸಾರಿ ಅದೊಂದು. ನನ್ನ ಜಮೀನಿಂದ ಬರೋದಕ್ಕೆ ಆಲ್ರೆಡಿ ನಮ್ಮಪ್ಪ ತಿಂಡಿ ಮಾಡ್ಕೊಂಡು ಹೊರಡ್ತಾವ್ರೆ. ನಮ್ಮಪ್ಪ ಮೈಸೂರಿಗೆ ಹೋಗ್ತಾವ್ರೆ, ಟಮಾಟೆ ಹಣ್ಣು ಕೊಡೋಕೆ ಹೋಗ್ತಾವ್ರೆ. ಸುಮ್ಮನೆ ಹೇಳಿದ್ದು, ಟಮಾಟೆ ಹಣ್ಣು ಮೈಸೂರಲ್ಲೇ ಸಿಗುತ್ತೆ, ತೊಗೊಂಡೋಗಿ. ಹುಷಾರು ಜೋಪಾನ, ಹುಷಾರಾಗಿ ಓಡಾಡಿ. ಗಂಡ ಹೊರಡಿಗೆ ಹೋಯ್ತದೆ ಅಂದ್ರೆ 150 ಮಾತು ಇಳಿತದೆ ಆಗ್ಲೇ. ಹಂಗೆ ಹೋಗ್ಬೇಡಿ, ಹಿಂಗೆ ಮಾಡಿಬಿಡಿ ಅಂತ. ಹಾಂ ಸರಿ ಆಯಿತು, ಹುಷಾರಾಗಿ ಓಡಾಡಿ. ಆಯಿತು ಜೋಪಾನ, ಟ್ರಾಫಿಕದೆಲ್ಲ ಸರಿನಾ. ಸೀಟ್ ಬೆಲ್ಟ್ ಹಾಕ್ತಂಗೆ ಇರಲಿ ಯಾವಾಗಲೂ. ಇಂತು ನಮ್ಮ ಗೌಡ್ರು ಹೊಂಟ್ರು ಅವ್ರ ಕೆಲಸಕ್ಕೆ. ಹುಷಾರು ಜೋಪಾನ, ಬಾಯ್. ಹಾಂ, ಅಪ್ಪ ಏನೋ ಹೊಟ್ರು, ನಮ್ಮ ಕೆಲಸ ಈಗ ತಿಂಡಿ ತಿನ್ಕೊಂಡು ನಾವು ಹೊರಡಬೇಕು. ಫೈನಲಾಗಿ ತಿಂಡಿ ರೆಡಿಯಾಗಿದೆ. ನಮ್ಮನೆ ಇವತ್ತು ಇಡ್ಲಿ. ತಿಂಡಿ ರೆಡಿಯಾಗಿದೆ, ತಿಂಡಿ ತಿನ್ಕೊಂಡು ಹೊರಡಬೇಕು. ತಿಂಡಿ ತಿನ್ಕೊಂಡು ಹೊಡ್ತೀನಿ, ಬೇಗ ಟೈಮ್ ಆಗಿತ್ತು. ಅಮ್ಮ ಇಡ್ಲಿಗೆ ಏನು ಮಾಡಿದೆ ಹೆಂಗ್ತಾನೆ? ಚಿಕನ್ ಜೊತೆ ಇಡ್ಲಿ ಅದು ಅಷ್ಟೇನಾ? ಸೈಡ್ಸು ಗುಣ್ಕಾಯಿ ಲಿವರ್. ಸರಿ ಆಯಿತು, ತಿಂಡಿ ತಿನ್ಕೊಂಡು ಈಗ ಹೊರಡ್ತೀನಿ ಈಗ. ಸರಿ ಹಾಕ್ಕೊಡು, ಬೇಗ ಹಾಕ್ಕೊಡು, ಟೈಮ್ ಆಯಿತು. ಹಾಗೆ ನಾನು ಶಾಪ್ಗೆ ಹೋಗೋ ಟೈಮಲ್ಲಿ ನಮಗೆ ಗುರುಗಳಾಗಿರುವಂತಹ ನಮ್ಮ ಪ್ರಮೋದ್ ಅಣ್ಣವ್ರು ಸಿಕ್ಕವ್ರೆ.
ಇವರು ಲೆಕ್ಚರರು. ಇವರು ತಿಂಗಳಾಯಿತು ಅಂದರೆ ಬಿಲ್ ಕರೆಕ್ಟಾಗಿ ಬರುತ್ತೆ ಒಟ್ಟಿನಲ್ಲಿ. ಸರ್ಕಾರ ಮಾತ್ರ ಭಾಗ್ಯ ಜ್ಯೋತಿ ಹಾಕ್ತೀನಿ ಅಂದ್ಬಿಟ್ಟು ತಿಂಗಳು 3 ತಿಂಗಳು 4 ತಿಂಗಳು ಆದರೂ ಹಾಕೋದೇ ಇಲ್ಲ. ಜೊತೆಯಿಂದ ನಿಮಗೆ ಏನು ಅನ್ಸುತ್ತೆ? ನೀವೊಂದು ಬಿಲ್ ಕಲೆಕ್ಟರ್. ಹಾಂ, ಭಾಗ್ಯ ಜ್ಯೋತಿ ಮತ್ತು ರಾಜೀವ್ ಗಾಂಧಿ ಸ್ಕೀಮ್ 3 ಸ್ಕೀಮ್ಗೆ 58 ಯೂನಿಟ್ ಫ್ರೀ ಇರ್ತದೆ. ಅದನ್ನೇ ಎಕ್ಸೆಸ್ ಹೊರದ್ರೆ ಬಿಲ್ ಕಟ್ಟಬೇಕು. ಇವು ಮಾಮೂಲಿ ಲೈಟಿಗೆ ದುಡ್ಡು ಕೊಟ್ಟು ಹಾಕ್ಸ್ಕೊಂಡಿರ್ತಾರಲ್ಲ, ಸ್ವಂತ ಹಾಕ್ಸ್ಕೊಂಡಿರೋರಿಗೆ ಏನಂದ್ರೆ ಎಷ್ಟು ಯೂನಿಟ್ ಕೊಡ್ತಾರೆ, ಮ್ಯಾಕ್ಸಿಮಮ್ ಎಷ್ಟು ಕೊಟ್ಟಿರೋದ್ರಿಂದ ಅಷ್ಟು ಯೂನಿಟ್ ಫ್ರೀ ಇರ್ತದೆ. ಅದನ್ನೇ ಎಕ್ಸ್ಟ್ರಾ ವರ್ಷ ದುಡ್ಡು ಕಟ್ಟಬೇಕು. ಎಷ್ಟು ತಿಂಗಳ ಗಂಟೆ ಪೆಂಡಿಂಗ್ ಉಳಿಸ್ಕೋಬೋದು ನಾವು? ಏನು 2 ತಿಂಗಳು, 1 ತಿಂಗಳು ತಪ್ಪು 2 ತಿಂಗಳಿಗೆ ಡಿಸ್ಕೌಂಟ್ ಮಾಡ್ತಾರೆ. ನೀವು 2 ತಿಂಗಳು ಏನಾದ್ರು ಬಿಲ್ ಕಟ್ಟಿಲ್ಲ ಅಂದರೆ ಅದನ್ನ ಡಿಸ್ಕನೆಕ್ಟ್ ಮಾಡಿಬಿಡ್ತೀರಾ? ಹಾಂ, ಆ ಸ್ಕೀಮ್ಗಳೆಲ್ಲ ನಾವು ಏನಾದ್ರು ಪಡ್ಕೋಬೇಕು ಅಂದರೆ ಯಾವ ಥರ ಹೆಂಗೆ ಮಾಡಬೇಕು? ಈಗ ಆಗ್ತಾರೆ, ಆ ಸ್ಕೀಮು ಮಾಡ್ತಾನೆ ಇಲ್ಲ. ಹಾಂ, ಸರ್ಕಾರಿ ಇದು ಮಾಮೂಲಿ ಫ್ರೀ ಬಂದಮೇಲೆ ಭಾಗ್ಯ ಜ್ಯೋತಿ ಇರೋದು ಇಲ್ಲ. ಭಾಗ್ಯ ಜ್ಯೋತಿಯಿಂದ ಫ್ರೀ ಸ್ಕೀಮ್ ಫ್ರೀ ಆಯ್ತಲ್ಲ. ಭಾಗ್ಯ ಜ್ಯೋತಿ ಕರೆಂಟ್ ಬಿಲ್ ಫ್ರೀ ಮಾಡ್ಬಿಟ್ರಲ್ಲ, ಅದರಿಂದ ಭಾಗ್ಯ ಜ್ಯೋತಿ ಸ್ಕೀಮಲ್ಲಿ ಯಾವುದೇ ಥರ ಮಿನಿಮಮ್ ಅಂದರೆ ಒಂದು ತಿಂಗಳಿಗೆ ಇಷ್ಟೇ ಚಾರ್ಜ್ ಬರುತ್ತೆ ಅಂದರೆ ಎಷ್ಟು ಬರ್ಬೋದು ಸರ್? ಅದು ಅವ್ರ ರೂಲ್ಸನ್ನ ಡಿಪೆಂಡ್. ಇಷ್ಟೇ ಬರ್ತದೆ ಮ್ಯಾಕ್ಸಿಮಮ್. ಯಾರು ಹೇಳೋಕ್ಕಾಗಲ್ಲ. ಫಿಕ್ಸ್ಡ್ ಅಂದ್ಬಿಟ್ಟು ಯಾವುದೂ ಇಲ್ಲ. ಭಾಗ್ಯ ಜ್ಯೋತಿ ಆಗಲಿ ಚಾಮುಂಡೇಶ್ವರಿ ಎಲೆಕ್ಟ್ರಾನಿಕ್ ಬಿಲ್ಲಲ್ಲಿ ಯಾವುದೂ ಇಲ್ಲ. ಅಂದರೆ ಫಿಕ್ಸ್ 58 ಯೂನಿಟ್ ಬಂದು ಬೀಜ ಕೆ ಜಿ ಇರೋರಿಗೆ 58 ಯೂನಿಟ್ ಫಿಕ್ಸ್. ಬಿಟ್ಟು ಫಿಕ್ಸ್ 58 ಯೂನಿಟ್ ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಂತೂ ಕೊನೆಗೂ ಶಾಪ್ ಬಿಲ್ ಬಂದೇ ಬಿಡ್ತು, ಕರೆಂಟ್ ಬಿಲ್, ಚಾಮುಂಡೇಶ್ವರಿ ಎಲೆಕ್ಟ್ರಾನಿಕ್ಸ್ ಬಿಲ್ದು. ಇಲ್ಲಿ 3 ಇದೆ. ಒಂದು ನಮ್ಮ ಶಾಪ್ದು, ಮತ್ತು ನಮ್ಮ ಪಕ್ಕದ ಶಾಪು, ಮತ್ತು ಇದು ಕೊನೆ ಶಾಪ್ದು. ಏನು ಅಂದರೆ ಮಧ್ಯ ಶಾಪವರು ಬಿಲ್ 2 ತಿಂಗಳಿಂದ 3 ತಿಂಗಳಿಂದ ಪೇ ಮಾಡಿಲ್ಲ, ಜಾಸ್ತಿ ಬಂದಿದೆ. ಆದರೆ ಅವ್ರದ್ದು ಇವತ್ತು ಡಿಸ್ಕನೆಕ್ಟ್ ಮಾಡ್ತಾಯಿದ್ದಾರೆ, ಕಟ್ಟಿಲ್ಲ ಅಂದರೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ನೀವು ಎಲೆಕ್ಟ್ರಾನಿಕ್ಸ್ ಬಿಲ್ ಏನಾದ್ರು, ಕರೆಂಟ್ ಬಿಲ್ ಏನಾದ್ರು ಪೇ ಮಾಡ್ತೀವಿ ಅಂದರೆ 2 ಥರ ಪೇ ಮಾಡ್ಬೋದು. ಒಂದು ಆನ್ಲೈನಲ್ಲಿ ಪೇ ಮಾಡ್ಬೋದು, ಮತ್ತು ಇನ್ನೊಂದು ಆನ್ಲೈನಲ್ಲಿ ಆಟೋ ಪೇ ಕೂಡ ಮಾಡ್ಬೋದು. ಇಲ್ಲಿ ಆಲ್ರೆಡಿ ಒಂದು ಫೋನ್ ಬಂದಿದೆ, ಒಂದು ಅಕ್ಕೊಂದು ಫೋನ್ ಇದೆ, ಅದರ ತೋರಿಸ್ತೀನಿ. ಆಟೋ ಪೇ ಆಲ್ರೆಡಿ ಕೂರಿಸ್ಬಿಟ್ಟಿದ್ದಾರೆ ಅವರು. ಆಟೋಮ್ಯಾಟಿಕ್ ಪೇ ಏನಾದ್ರು ಕೊಟ್ಟರೆ ಏನು ಲಾಸು ಅಂದರೆ, ಆಟೋಮೆಟಿಕ್ ಅವರೇ ಕಟ್ ಮಾಡಿ, ತಿಂಗಳಾಯಿತು ಅಂದರೆ ಅವರೇ ಕಟ್ ಮಾಡ್ಕೊಳ್ತಾರೆ ಬಿಲ್. ಏನಾದ್ರು ನಾವು ಗೌರ್ಮೆಂಟ್ಗೆ ಒಂದು ಪರ್ಮಿಷನ್ ಕೊಟ್ಟಾಗೆ ಆಟೋ ಪೇ ಏನಾದ್ರು ಕೊಡ್ತೀನಿ ಅಂದರೆ, ತಿಂಗಳು ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಷ್ಟು ನೀವು ಕಟ್ ಮಾಡ್ಕೊಳ್ಳಿ ಅನ್ನೋ ಥರ ಅವ್ರಿಗೆ ಪರ್ಮಿಷನ್ ಕೊಟ್ಟಾಗೆ. ಆಟೋ ಪೇ ಜಾಸ್ತಿ ಏನು ಕೂರಿಸ್ಕೊಳ್ಕೋಬೇಡಿ. ಕರೆಂಟ್ ಬಿಲ್ನ ಪೇ ಯಾವ ಥರ ಮಾಡಬೇಕು, ಆನ್ಲೈನಲ್ಲಿ ಯಾವ ಥರ ಪೇ ಮಾಡೋದು ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ ನೀವು. ಈಗ ಆಲ್ರೆಡಿ ಆಟೋ ಪೇ ಇದೆ, ಒಂದು ಆಟೋ ಪೇದು ರಿಮೂವ್ ಮಾಡೋದು ಯಾವ ಥರ ನಾನು ಇಲ್ಲಿ ನೋಡ್ತಿರಲಿಲ್ಲ. ಇದು ಆಲ್ರೆಡಿ ಆಟೋ ಪೇ ಕೂರಿಸ್ಬಿಟ್ಟಿದ್ದಾರೆ. ಇದು ಮೊನ್ನೆ ಕರೆಂಟ್ ಬಿಲ್ಲು ಆಟೋ ಪೇ ಕೂರಿಸಿದ್ರೆ ಇದು ಆಟೋ ಪೇ ಕ್ಯಾನ್ಸಲ್ ಮಾಡಬೇಕು. ತಿಂಗಳಾಯಿತು ಅಂದರೆ ಕಟ್ ಆಗ್ತಾಯಿದೆ ಇವ್ರದ್ದು ಅಮೌಂಟು. ಆಟೋ ಪೇ ಯಾವ ಥರ ಕ್ಯಾನ್ಸಲ್ ಮಾಡೋದನ್ನು ತೋರಿಸ್ತೀನಿ, ಹಾಗೆ ನೋಡ್ಕೊಳ್ಳಿ. ಇದೇ ಥರ ಹಿಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಅವ್ರು ಯಾವ ಬ್ಯಾಂಕ್ ಲಿಂಕ್ ಮಾಡಿಬಿಟ್ಟಿದ್ದಾರೆ ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ದು ಲಿಂಕ್ ಮಾಡಿದ್ದಾರೆ. ಆಟೋ ಪೇ ಆಟೋಮೆಟಿಕ್ ಆಟೋ ಪೇ ತಗೋದಾರ. ಇದೇ ಥರ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ ಡಿಲೀಟ್ ಆಟೋ ಅಕೌಂಟ್, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೇಳುತ್ತೆ ಏನಕ್ಕೆ ನೀವು ಆಟೋ ಅಕೌಂಟ್ನ ನೀವು ಡಿಲೀಟ್ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ಯಾವುದಾದ್ರು ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಬೋದು. ಡೆಬಿಟ್ ಮನಿ ಆಟೋ ಏನಿದೆ ಇಲ್ಲಿ ಮೊದಲನೇ ಆಪ್ಷನ್ ಬೇಕಾದ್ರೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ಇಲ್ಲಿ ಬೇರೆ ಆಪ್ಷನ್ ಇದೆ. ಇಲ್ಲಿ ಡೆಬಿಟ್ ಅಕೌಂಟ್ ಡೆಬಿಟ್ ಕಾರ್ಡ್ ಇದೆಯಲ್ಲ ಅದರಿಂದ ಬೇಕಾದ್ರೂ ಬಿಲ್ನ ಪೇ ಮಾಡ್ತೀನಿ ಅಂತ ಅದರೊಂದು ಆಪ್ಷನ್ ಇದೆ. ಇಲ್ಲಾಂದರೆ ಅಕೌಂಟ್ ಎನಿ ಅಕೌಂಟ್ ಇದೆಯಲ್ಲ ಆ ಎನಿ ಅಕೌಂಟ್ ಬೇಕಾದ್ರೆ ಬೇರೆ ಆಪ್ಷನ್ಗಳು ಚೇಂಜ್ ಮಾಡ್ಬೋದು. ನೀವು ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಿ. ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಡಿ. ಇಲ್ಲೇ ಮೇಲೆ ಪ್ರೊಸೀಡ್ ಕೊಟ್ಟ ಮೇಲೆ ಇಲ್ಲಿ ಕಾಣ್ತಿದೆಯಲ್ಲ ಡಿಲೀಟ್ ಆಟೋ ಪೇ ಅಂತ, ಅದು ಕ್ಲಿಕ್ ಮಾಡಿ. ಇಲ್ಲಿ ಕನ್ಫರ್ಮ್ ಕೇಳ್ತಿದೆ, ಕನ್ಫರ್ಮ್ ಕೊಡಿ. ಡಿಲೀಟ್ ಆಗಿದೆ. ಈಗ ಆಲ್ರೆಡಿ ಅಕೌಂಟು ತಿಂಗಳಿಗೆ ಅಮೌಂಟ್ ಕಟ್ ಆಗ್ತಿತ್ತು ಅವ್ರದ್ದು ಕರೆಂಟ್ ಬಿಲ್ಲು, ಅದು ಕಂಪ್ಲೀಟಾಗಿ ಕಟ್ಟಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಆಟೋ ಪೇ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತ ಬಂದಿದೆ. ಇನ್ನು ನೆಕ್ಸ್ಟ್ ಟೈಮ್ ಯಾವ್ದು ಅವ್ರ ಕರೆಂಟ್ ಬಿಲ್ ಬಂತು ಅಂದರೆ ಆಟೋಮೆಟಿಕ್ ಕಟ್ ಆಗೋದು ತಪ್ಪೋಗುತ್ತೆ. ನೆಕ್ಸ್ಟ್ ನಾನು ಕರೆಂಟ್ ಬಿಲ್ನ ಯಾವ ಥರ ಪೇ ಮಾಡೋದು ಅಂತ ಹೇಳ್ತೀನಿ. ಇದು ಆಟೋ ಪೇ ಡಿಲೀಟ್ ಮಾಡಿರೋದು. ನೆಕ್ಸ್ಟ್ ಕರೆಂಟ್ ಬಿಲ್ ನಮ್ಮ ಶಾಪ್ದು ಇವತ್ತು ಕರೆಂಟ್ ಬಿಲ್ ಬಂದಿದೆ. ಆ ಕರೆಂಟ್ ಬಿಲ್ನ ಯಾವ ಥರ ಪೇ ಮಾಡೋದು ಆನ್ಲೈನಲ್ಲಿ ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ಆಟೋ ಪೇ ಕ್ಯಾನ್ಸಲ್ ಆಗಿದೆ. ಈಗ ಒಂದ್ಸರಿ ಇವಾಗ ಚೆಕ್ ಮಾಡುವ. ಏನಾದ್ರು ಕ್ಲಿಕ್ ಮಾಡ್ತೀನಿ ಅಂದರೆ ಇಲ್ಲಿ ಗೊತ್ತಾಗುತ್ತಲ್ಲ, ಇಲ್ಲಿ ಆಟೋ ಪೇ ಕ್ಯಾನ್ಸಲ್ ಆಗೈತೆ. ಏನಾದ್ರು ಪುನಃ ಸೆಟ್ ಮಾಡಬೇಕು ಅಂದರೆ ಸೆಟ್ ಆಟೋ ಪೇ ಅಂತ ಕೊಟ್ಟರೆ ನಿಮ್ಮ ಅಕೌಂಟು ಆ್ಯಡ್ ಆಗುತ್ತೆ ಪುನಃ. ಚಾಮುಂಡೇಶ್ವರಿ ಎಲೆಕ್ಟ್ರಾನಿಕ್ಸ್ ಬಿಲ್. ನಮ್ಮ ಪಕ್ಕದಲ್ಲಿ ಒಂದು ನಾಯಿ ಐತಿ, ತುಂಬ ಕಾಟ ಕೊಡುತ್ತೆ. ನಾನು ಹೋದ್ರೆ ಮಾತ್ರ ಓಡೋಗುತ್ತೆ, ನಾನು ಬಂದರೆ ಓಡೋದು. ಮಮ್ಮಿ
ನಾನು ಅದಕ್ಕೆ ಎದುರಿಸೋಕೆ ಹೋದರೆ ನನ್ನ ಜೊತೆ ನಿಲ್ಲೋದಿಲ್ಲ ಅದು. ಕರೆಂಟ್ ಬಿಲ್ ಪೇ ಮಾಡೋದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದಿದ್ರೂ ಓಪನ್ ಮಾಡ್ಕೊಳ್ಳಿ. ಫೋನ್ಪೇಲಿ ಇಲ್ಲ ಹಂಗೆ ಬಂದರೆ ರೀಚಾರ್ಜ್ ಆ್ಯಂಡ್ ಬಿಲ್ಸ್ ಅಂತ ಐತಿ. ಇಲ್ಲಿ ಲೋನ್, EMI, ಎಲೆಕ್ಟ್ರಾನಿಕ್ಸ್, ರೆಂಟ್ ಅಂತ ಏನಿದೆ ಮೊದಲನೇ ಕ್ಲಿಕ್ ಮಾಡಿ. ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇರಿ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂದ್ಬಿಟ್ಟು ಮೊದಲನೇ ಐತೆ. ನಮ್ಮದು ಯಾವುದು ಬಿಲ್ಲು ಅಂದರೆ ನಮ್ಮದು ಚಾಮುಂಡೇಶ್ವರಿ ಎಲೆಕ್ಟ್ರಾನಿಕ್ ಬಿಲ್ಲು. ಹಾಗಾಗಿ ನಾವು ನಿಮ್ದು ಯಾವುದು ಇರುತ್ತೆ ಅದನ್ನ ಕ್ಲಿಕ್ ಮಾಡಿ. ನಮ್ಮದು ಚಾಮುಂಡೇಶ್ವರಿ ಎಲೆಕ್ಟ್ರಾನಿಕ್ಸ್ ಬಿಲ್ಲು. ಕರೆಂಟ್ ಬಿಲ್ಲಲ್ಲೇ ಏನು ಬಿಲ್ ಬರುತ್ತೆ ಅದರಲ್ಲೇ ID ಇರುತ್ತೆ. ACC ID ಅಂತ ಇರುತ್ತೆ, ಮೀನ್ಸ್ ಅಕೌಂಟ್ ID ಅಂತ ಅದ್ರ ಹೆಸರು. ಅಕೌಂಟ್ ಐಡಿನ ಇಲ್ಲಿ ಹಾಕಬೇಕು. ಅಕೌಂಟ್ ID ಫುಲ್ಗಲ್ಲು ಹಾಕಾದ್ಮೇಲೆ ಕನ್ಫರ್ಮ್ ಕೊಡಿ. ನೀವು ಕನ್ಫರ್ಮ್ ಕೊಟ್ಟ ತಕ್ಷಣ ಗೊತ್ತಾಗುತ್ತೆ ಇದು ಕರೆಂಟ್ ಬಿಲ್ಲು ಯಾರ ಹೆಸರಲ್ಲಿದೆ ಮತ್ತು ಡ್ಯೂ ಡೇಟು, ಈ ಕರೆಂಟ್ ಬಿಲ್ ಕಟ್ಟಬೇಕಾಗಿರೋಂಥ ಕೊನೆ ದಿನ ಯಾವತ್ತು ಡ್ಯೂ ಡೇಟ್ ಇರುತ್ತೆ ಅದು ತೋರಿಸುತ್ತೆ. ನಮ್ಮ ಕರೆಂಟ್ ಬಿಲ್ ಈ ತಿಂಗಳು 297 ರೂಪಾಯಿ ಬಂದಿದೆ. ಅದು ಯಾರ ಹೆಸರಲ್ಲಿದೆ ಅಂತಲೂ ಇದೆ ಕರೆಂಟ್ ಬಿಲ್ಲು. ನಾನು ಶಾಪಲ್ಲಿರೋದ್ರಿಂದ ಇದು ಅಂಗಡಿ ಓನರ್ ಅವ್ರ ಹೆಸರಲ್ಲಿದೆ, ಲಕ್ಷ್ಮಮ್ಮ ಅಂತ ಅವ್ರ ಹೆಸರಲ್ಲಿದೆ. ಈ ವಿಡಿಯೋದಲ್ಲಿ ಆಟೋ ಪೇ ಡಿಲೀಟ್ ಮಾಡಿದೆ ನಾನು. ಅದು ಇಲ್ಲಿ ನೋಡಿ, ಇಲ್ಲಿ ಫ್ಯೂಚರ್ ಬಿಲ್ಸ್ ವಿತ್ ಆಟೋ ಪೇ ಅಂತ ಇದೆ. ಇದೇನಾದ್ರು ನಾವು ಕ್ಲಿಕ್ ಮಾಡಿಬಿಟ್ಟು ಆಟೋ ಪೇ ಏನಾದ್ರು ಕ್ಲಿಕ್ ಮಾಡಿಬಿಟ್ಟು ಏನಾದ್ರು ಕೊಟ್ಟರೆ ನಮ್ಮ ತಿಂಗಳು ಆಟೋಮೆಟಿಕ್ ಅದೇ ಕಟ್ಟಾಗುತ್ತೆ ಅಮೌಂಟು ಅಕೌಂಟಿಂದ. ನೀವು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಹತ್ರ ಎಮರ್ಜೆನ್ಸಿಗೆ ಅಂತ ಅಮೌಂಟ್ ಇಟ್ಕೊಂಡಿರ್ತಾರೆ. ಆ ಥರ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ ಅಂದರೆ ಬಿಲ್ ಪೇ ಮಾಡಬೇಕು ಅಂದರೆ ಪ್ರೊಸೀಡ್ ಟು ಪೇ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೇಳುತ್ತೆ ಯಾವ ಬ್ಯಾಂಕಿಗೆ ನೀವು ಪೇ ಮಾಡ್ತೀರಾ ಅಂತ. ನಿಮ್ಮ ಅಕೌಂಟಲ್ಲಿ ಯಾವುದ್ರಲ್ಲಿದೆ ಅದರಲ್ಲಿ ಪೇ ಮಾಡಿ. ಅಮೌಂಟ್ ಪೇ ಆಗಿದೆ. ಪೇಮೆಂಟ್ ಆದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬಂತು. ಅಷ್ಟೇ, ಕರೆಂಟ್ ಬಿಲ್ ಕಟ್ಟೋದು ಇಷ್ಟೇ ಸಿಂಪಲ್. ಎಲ್ಗೂ ಕರೆಂಟ್ ಬಿಲ್ ಇದಕ್ಕೆ ಹೋಗಿ ಕಟ್ಟಬೇಕು ಅನ್ನೋದೇನಿಲ್ಲ, ಸಿಂಪಲ್ ಆಗಿದೆ. ಈ ಥರ ನೀವು ಕಟ್ಟಿ. ಮತ್ತೆ ಜಗಳ ಆಡ್ತಾರೆ ತೋರ್ತಾರೆ. Vivo Y16 ಫೋನು ಲಾಕ್ ಆಗಿದೆ, ಫ್ಲ್ಯಾಶಿಂಗ್ ಬಂದಿದೆ. ಮೇನ್ ಅಂಗಡಿಗೆ ಏನಾದ್ರು ಫ್ಲ್ಯಾಶಿಂಗ್ ಫೋನ್ಗಳು ತರ್ತೀನಿ ಅಂದರೆ ಬಾಕ್ಸ್ ಪೀಸ್ ಇದ್ದರೆ ತಗೊಬನ್ನಿ.
ಇಲ್ಲಾಂದರೆ ಸ್ವಲ್ಪ ಫೋನ್ಗಳನ್ನ ಫ್ಲ್ಯಾಶಿಂಗ್ ಮಾಡೋಕ್ಕೆ ಸುಮ್ಮನೆ ತೊಂದರೆ ಆಗುತ್ತೆ. ಬಾಕ್ಸ್ ಪೀಸಲ್ಲೇ ಫ್ಲ್ಯಾಶಿಂಗ್ ಮಾಡಲ್ಲ. ಏನಕ್ಕೆ ಅಂದರೆ ಕಳ್ತನ ಆಗಿರೋ ಫೋನ್ ಸಿಕ್ಕಿದ್ರೂ ಫ್ಲ್ಯಾಶಿಂಗ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಒಬ್ಬರು ಕಳ್ತನ ಮಾಡಿರೋ ಫೋನ್ಗಳು ತಗೊಬರ್ತಾರೆ ಅಂಗಡಿಗಳಿಗೆ. ಬಾಕ್ಸ್ ಪೀಸ್ ಇದ್ದರೆ ಪ್ರೂಫ್ ಇರುತ್ತೆ, ಇಲ್ಲ ಆಧಾರ್ ಕಾರ್ಡ್ ತಗೊಂಬನ್ನಿ, ಪ್ರೂಫ್ ಇದ್ದರೆ ಮಾತ್ರ ಖಂಡಿತವಾಗ್ಲೂ ಫ್ಲ್ಯಾಶಿಂಗ್ ಮಾಡೋದು. ನಿಮ್ಮ ಫೋನ್ಗಳು ಏನಾದರೂ ಫ್ಲ್ಯಾಶಿಂಗ್ ಆಗಿ ಮಾಡಬೇಕು, ಏನಾದರೂ ಲಾಕ್ ಆಗಿದೆ, ಏನಾದರೂ ಲಾಕ್ ಮಾಡ್ತೋಗಿದೆ, ಹಾಗಿದ್ರೆ ಫ್ಲ್ಯಾಶಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಫ್ಲ್ಯಾಶಿಂಗ್ ಮಾಡಿ ಆನ್ಲೈನ್ ಫ್ಲ್ಯಾಶಿಂಗ್ ಆಗಿದೆ. ಆನ್ಲೈನ್ ಫ್ಲ್ಯಾಶಿಂಗ್ ಕಂಪ್ಲೀಟಾಗಿ ವರ್ಕ್ ಆಗಿದೆ. ಫೋನು ಫುಲ್ ಡೇಟ್ ಎಲ್ಲ ಕ್ಲಿಯರ್ ಆಗಿರುತ್ತೆ ಇದರಲ್ಲಿ. ಅದೇ ನಾನು ಆಗಲೇ ಏನು ಹೇಳಿದೆ, ಆನ್ಲೈನ್ ಫ್ಲ್ಯಾಶಿಂಗಲ್ಲಿ ಆಧಾರ್ ಕಾರ್ಡು ತಪ್ಪರೆ ಬಾಕ್ಸ್ ಪೀಸಲ್ಲಿ ಆನ್ಲೈನ್ ಫ್ಲ್ಯಾಶಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ನಾನೀಗ ರಿಸ್ಕಿಂದ ಬಾಕ್ಸ್ ಪೀಸ್ ಇರೋದ್ರಿಂದ ಮಾಡಿಕೊಟ್ಟಿದ್ದೀನಿ, ಇಲ್ಲಾಂದರೆ ಮಾಡ್ತಿರ್ನಿಲ್ಲ ನಾನು. ಹಾಗೇ ಹೊರಗಡೆ ಎತ್ತು ಬಂದು ನೋಡಿದೆ ಶಾಪಿಂದ. ಅಲ್ಲೇನೋ ಮಾಡ್ತಾಯಿರಲ್ಲ ಅಂತ ನಾನು ನೋಡ್ತಾ ಇದ್ದೆ. ಹಂಗೇ ಅವ್ರು ಏನು ಮಾಡ್ತಾಯಿದ್ದಾರೆ ಗೊತ್ತಾ, ಅಲ್ಲಿ ₹1 ಬಿದ್ದೋಗಿದೆ. ಆ ₹1 ಯಾರಿಗೆ ಸಿಗುತ್ತೆ ಹುಡುಕಾಡ್ತಿದ್ದಾರೆ. ₹1 ಕಾಯಿನ್ಗೆ ₹1ಗೋಸ್ಕರ ಎಷ್ಟೆಲ್ಲ ಓಡಾಡ್ತಿದ್ದಾರೆ ನೋಡಿ ಅವರು. ₹1 ಕಾಯಿನ್ಗೆ ಹುಡುಕಾಡ್ತವ್ರೆ. ಕೊನೆಗೆ ಯಾರು ಸಿಗುತ್ತೆ ಅವ್ರಿಗೆ ಅಂತ ಹೇಳಿದ್ರು. ಅಲ್ಲಿ ಕೊನೆಗೂ ₹1 ಒಬ್ಬರು ಅಣ್ಣಗೆ ಸಿಕ್ಕೇ ಬಿಡ್ತು. ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇನ್ನೂ ವಿಡಿಯೋ ಮಾಡೋದಿತ್ತು, ಮತ್ತು ರಾಗಿದ್ದು ಮತ್ತು ಭತ್ತದ್ದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಅಂತ ಹೇಳಿದ್ದೆ. ಅದ್ರ ಮಾಹಿತಿಯಿಂದ ಭತ್ತ ರಾಗಿನ ಯಾವ ಥರ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಆಯಿತು. ಆದರೆ ಈಗ ಆಲ್ರೆಡಿ ಟೈಮ್ ಆಗೋಗಿದೆ, ಶಾಪ್ ಕ್ಲೋಸ್ ಮಾಡಬೇಕು. ಏನಕ್ಕೆ ಅಂದರೆ ಮನೇಲಿ ಹೋದರೆ ನೆಟ್ವರ್ಕ್ ಒಂದು ಸಿಗೋಲ್ಲ, 4G ನೆಟ್ವರ್ಕ್ ಸಿಗುತ್ತೆ. ಇಲ್ಲಿ ನಮ್ಮ ರಾಮದುರ್ಗಲ್ಲಿ ನಮ್ಮ ಫೋನ್ ಶಾಪ್ ಏನಿದೆ, ಆ ಫೋನ್ ಶಾಪಲ್ಲಿ 5G ನೆಟ್ವರ್ಕ್ ಸಿಗೋದ್ರಿಂದ ವೀಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ನಿನ್ನೆ ಒಂದು ಜನವರಿ 1ನೇ ತಾರೀಕು ಫಸ್ಟ್ ಡೇ ವ್ಲಾಗ್ಸ್ ಅಂತ ಏನು ಹಾಕಿದೆ, ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ನೈಟು ನಾನು ಇದು ಮಾಡಬೇಕಾದ್ರೆ 4G ನೆಟ್ವರ್ಕ್ ಸಿಕ್ಕಿ ಆ ವಿಡಿಯೋ ಅಪ್ಲೋಡ್ ಆದಮೇಲೆ ಇವತ್ತು 2ನೇ ತಾರೀಕು ಮಧ್ಯಾಹ್ನ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡಿಲ್ಲ, ಇವತ್ತು 2 ವೀಡಿಯೋನ ಅಪ್ಲೋಡ್ ಆಗ್ತಿದೆ. 1ನೇ ತಾರೀಕಂದು ಇವತ್ತೇ ಅಪ್ಲೋಡ್ ಆಗ್ತಿದೆ, 2ನೇ ತಾರೀಕಂದು ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಏನಕ್ಕೆ ಅಂದರೆ ಇಲ್ಲಿ 5G ನೆಟ್ವರ್ಕ್ ಸಿಗುತ್ತೆ, ಬೇಗ ಅಪ್ಲೋಡ್ ಆಗುತ್ತೆ. ಇಲ್ಲಾಂದರೆ ನಮ್ಮ ಮನೆ ಹತ್ರ ನೆಟ್ವರ್ಕು ಕಮ್ಮಿ. ಅದೇನಾದರೂ ವೀಡಿಯೋ ಅಪ್ಲೋಡ್ ನಾನು ಮಾಡ್ತೀನಿ ಅಂದರೆ 2 ಅವರ್ 3 ಅವರ್ ಆಗುತ್ತೆ. ಅದು ವೀಡಿಯೋ ಅಪ್ಲೋಡ್ ಆಗ್ಬೋದು, ಇಲ್ಲಾಂದ್ರೆ ಆಗದೇ ಇರ್ಬೋದು, ಫೇಲ್ಡ್ ಬೇಕಾಗುತ್ತೆ. ಅದಕ್ಕೋಸ್ಕರ ವೀಡಿಯೋ ಇಲ್ಲೇ ಅಪ್ಲೋಡ್ ಮಾಡಿದ್ರೆ ಹೆಂಗಿರೋ ಡೈಲಿ ವ್ಲಾಗ್ಸ್ ಮಾಡ್ತೀನಲ್ಲ, ರಾಗಿದು ಮತ್ತು ಭತ್ತದ ಏನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ, ಅದು ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಇನ್ಫಾರ್ಮೇಷನನ್ನು ಮುಗಿಸ್ತೀನಿ, ಅದರ ಮಾಹಿತಿಗಳನ್ನ ನಾಳೆ ಕೊಡ್ತೀನಿ. ಹಾಗೆ ನನ್ನ ಚಾನಲ್ಗೆ ಹೊಸ್ದಾಗಿ ಯಾರು ಬಂದಿದ್ದೀರಾ, ಹೊಸ್ದಾಗಿ ವೀಡಿಯೋಗಳನ್ನ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಜ್ಜುಗೌಡ ವ್ಲಾಗ್ಸ್ ಅಂತ ಹೊಸ್ದಾಗಿ ಬಂದಿರೋರಿಗೆಲ್ಲ ನನ್ನ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ನನ್ನ ಯೂಟ್ಯೂಬ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ, ನಾನು ಏನಾದ್ರು ಚೇಂಜಸ್ ಮಾಡ್ಕೊಡ್ತೀನಿ. ಎಲ್ಲರೂ ಹೊಸ್ದಾಗಿ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಅದನ್ನು ಕಮೆಂಟಲ್ಲಿ ಹಾಕ್ಬೋದು. ಅದ್ರ ಬಗ್ಗೆ ಮಾಹಿತಿಗಳನ್ನ ನಾನು ತಿಳ್ಕೊಂಡು ವೀಡಿಯೋಗಳನ್ನ ಮಾಡ್ತೀನಿ. ಹಾಗೆ ಇವತ್ತಿನ ವೀಡಿಯೋ ಮುಗಿಸ್ತಾ. ಹಾಗೆ ಇವತ್ತು ಜನವರಿ 1ನೇ ತಾರೀಕಿನ ವೀಡಿಯೋನು 2 ಗಂಟೆಗೆ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಖಂಡಿತವಾಗಿ ಹೋಗಿ ನೋಡಿ ಒಂದ್ಸರಿ, ಯಾವ ಥರ ಇದೆ ವೀಡಿಯೋ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬಾಯ್, ನಾಳೆ ಸಿಗೋಣ.